ಇಂದು ಕುಣಗಲ್ ತಾಲೂಕಿನ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಖಾದ್ಯ ಜವಾಬ್ದಾರಿ ತರ ಭಾವಿಸಿರ್ತಕ್ಕಂಥದ್ದು. ಕುಣಗಲ್ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮತದಾರರು ಮುಖಂಡರು ಒಗ್ಗಟ್ಟಿನಿಂದ ಹೋರಾಟ ಮಾಡೋದ್ರ ಮುಖಾಂತರ ಇವತ್ತು ಡಾಕ್ಟರ್ ಮಂಜುನಾಥ್ರವರು 3 ಲಕ್ಷ ಚಿಲ್ಲರೆ ಓಟ್ನಲ್ಲಿ ಗೆದಿಯುವಂತ ಒಂದು ಅವಕಾಶ ಕಲ್ಪಿಸವ್ರೆ. ಅವ್ರಿಗೆ ಅಭಿನಂದಿಸಬೇಕಾಗದೆ. ಇವತ್ತು ಡಾಕ್ಟರ್ ಮಂಜುನಾಥ್ರವರು ಏನು ಒಂದು ಉದ್ಯೋಗದಲ್ಲಿ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ರು, ಅವ್ರ ಕಾರ್ಯನಿರ್ವಹಿಸಿದಂತ ರೀತಿ ನೀತಿ ಮತ್ತೆ ಅವ್ರು ನಡೆದು ಬಂದಂತ ದಾರಿ ಇವತ್ತು 100ಕ್ಕೆ 100 ಭಾಗ ಅವ್ರ ಗೆಲುವಿಗೆ ಅವ್ರದೇ ಆದಂತ ಒಂದು ಶಕ್ತಿ ಬಿಜೆಪಿ ಮತ್ತು ಜನತಾದಳದ ಶಕ್ತಿಗಿಂತ ಅತಿ ಹೆಚ್ಚಿನ ಶಕ್ತಿ ಡಾಕ್ಟರ್ ವೈಯಕ್ತಿಕವಾದಂತ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ನಾನು ಭಾವಿಸುತ್ತೇನೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇವತ್ತು 2 ಲಕ್ಷ ಮತದಾರರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಇವತ್ತು ಈ ತಾಲೂಕಿನಲ್ಲಿ ಅಣ್ಣ ತಮ್ಮದಿರು ಒಂದಾಗಿ ಏನ್ ಸಾಧನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಮತದಾರರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ತಾಲೂಕಿನಲ್ಲಿ ಬೇಗೂರು ದಾಸೇಗೌಡರು ಕುಟುಂಬ ಸದೃಢವಾಗಿದೆ, ರಾಜಕಾರಣವನ್ನು ಪ್ರಬಲವಾಗಿ ಮಾಡ್ತಾರೆ ಅನ್ನುವಂಥದ್ದು. NDA ಅಭ್ಯರ್ಥಿ ಆಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಅತಿ ಹೆಚ್ಚಿನ ಮತವನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿದರೆ ಈ ತಾಲೂಕು ಅಭಿವೃದ್ಧಿಯ ನಿರೀಕ್ಷಣೆ ಏನಿದೆ, ಈ ದುರಹಂಕಾರಿ ಸಂಸದನ ಮನೆ ಕಳ್ಸತಕ್ಕಂಥ ಕೆಲಸವನ್ನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಮಾಡಿದರೆ ಇಡೀ ಗ್ರಾಮಾಂತರದ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಕಾರಣ ಇಷ್ಟೇನೆ, ಕೇವಲ ಅಹಂನಿಂದ ವರ್ತಿಸ್ತಕ್ಕಂಥದ್ದು ಬಿಟ್ರೆ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ಚಿಂತನೆ ಇರಲಿಲ್ಲ. ಅವ್ರ ಜೊತೆ ಇಲ್ಲಿ ಶಾಸಕರು ಸೇರ್ಕೊಂಡು ಅದೇ ರೀತಿ ವರ್ತನೆಯನ್ನ ಮಾಡ್ತಾ ಇದ್ರು. ನಾನು ಅಂದ್ರೇನು, ನನ್ನ ಅಧಿಕಾರ ಅಂದ್ರೇನು ಅಂತ ಅಧಿಕಾರಿಗಳು ಧಮಕಿ ಹಾಕಂಥದ್ದು ಬಿಟ್ರೆ ಅಭಿವೃದ್ಧಿಯನ್ನ ಮಾಡ್ತಿರ್ಲಿಲ್ಲ. ಕುಣಿಗಲ್ ಕೆರೆಗೆ ತೂಬಿಗೆ ಸಿಮೆಂಟ್ ಹಾಕ್ಸಿ ಎಷ್ಟು ವರ್ಷಗಳಾಗಿದೆ. ನೀವು ರೈತರ ಕುಟುಂಬದಿಂದ ಬಂದಿದ್ರೆ ಇವತ್ತು ಈ ತಾಲೂಕಿನ ಕುಣಗಲ್ ಕೆರೆ ಅಚ್ಚುಕಟ್ಟಿಗೆ ನೀರು ಬಿಡ್ತಾ ಇದ್ರಿ. ನಿಮಗೆ ಜವಾಬ್ದಾರಿ ಇಲ್ದಲೇ ಇರೋದ್ರಿಂದನೇ ಬೇಜವಾಬ್ದಾರಿಯಿಂದ ಇವತ್ತು ನೀರನ್ನ ಬಿಡದಲೆ ಮಾಗಡಿ ತಾಲೂಕಿಗೆ ಕುಣಿಗಲ್ ತಾಲೂಕಿನ ನೀರನ್ನು ಕಟ್ ಮಾಡಿ ಕೊಡ್ತಕ್ಕಂಥ ಒಂದು ಷಂಡತನದ ಕೆಲಸವನ್ನು ಮಾಡಿ ಈ ತಾಲೂಕಿನ ಮತದಾರರಿಗೆ ಅವಮಾನವನ್ನು ಮಾಡಿದ್ದೀರಾ. ನಿಮಗೆ 3 ಬಾರಿ ಸಂಸದರಿಗೆ ಓಟ್ ಹಾಕಿದರೆ, 2 ಬಾರಿ ಶಾಸಕರಿಗೆ ಓಟ್ ಹಾಕಿದರೆ, ಯಾವ ಪುರುಷಾರ್ಥಕ್ಕೋಸ್ಕರ ಏನು ಮಾಡಬೇಕು ಅಂತ ಈ ಕೆಲಸವನ್ನು ನೀವು ಮಾಡಿದಿರಿ. ಕೇವಲ ಹಣದ ಆಸೆಗೋಸ್ಕರ ಕುಣಿಗಲ್ ತಾಲೂಕನ್ನ ಬಲಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಿರ. ಇವತ್ತು ಈ ಜನ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಾದರೂ ಅಭಿವೃದ್ಧಿಯನ್ನ ಮಾಡಬೇಕು, ಈ ತಾಲೂಕಿಗೆ ಅನ್ಯಾಯ ಮಾಡಬಾರ್ದು. ಈ ತಾಲೂಕಿನ ಜನ ಓಟ್ ಹಾಕಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಮತ್ತು ಯಾವುದೇ ಸಂದರ್ಭದಲ್ಲಿ ತಾಲೂಕಿಗೆ ಅನ್ಯಾಯ ಆದರೆ, ಹೇಮಾವತಿ ನೀರಿನಲ್ಲಿ ಅನ್ಯಾಯ ಆದರೆ ನಾವು JDS BJP ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಇವತ್ತೇನು ತೂಬು 26 ಬಿಟ್ಟು ಮುಂದಕ್ಕೆ ತಗೊಂಡಿದ್ದೀರಾ, ಇದನ್ನ ತೂಬು 26 ಸೇರಿಸಿ ಏನಾದರೂ ನೀವು ಎಕ್ಸ್ಪ್ರೆಸ್ ಕೆನಾಲನ್ನು ಪ್ರಾರಂಭ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ದಯಮಾಡಿ ಇಲ್ಲಿವರೆಗಿದ್ದಂಥ ಸಂಸದರು ಹೋಗಿದ್ದಾರೆ, ನೂತನ ಸಂಸದರು ಇವತ್ತು ಆಯ್ಕೆ ಆಗಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಅವ್ರು ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿಯನ್ನು ಮಾಡಲಿ. ಅದೇ ರೀತಿ ತಾಲೂಕಿಗೆ ನೀರಿನ ವಿಚಾರದಲ್ಲಿ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.